ನಮ್ಮ ಶಾಸಕರಿಗೆ, ಅಧ್ಯಕ್ಷರಿಗೆ, ಕಮಿಷನರ್ ಸಾರ್ ಅವರಿಗೆ ಹಾಗೂ ನಮ್ಮ ನಗರಸಭೆ ಸದಸ್ಯರಿಗೆ, ಸಿಬ್ಬಂದಿ ವರ್ಗದವರಿಗೆ, ಪತ್ರಕರ್ತರಿಗೆ ಹಾಗೂ ನಮ್ಮ ಪೌರ ಕಾರ್ಮಿಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪೌರ ಕಾರ್ಮಿಕರು ಇಲ್ಲ ಅಂದಿದ್ರೆ ನಮ್ಮ ಪಟ್ಟಣ ಆಗಲಿ ನಗರ ಆಗಲಿ ಸ್ವಚ್ಛತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವರಿಗೆ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮೆಲ್ಲ ಪೌರರಾಗಿರ್ತಕ್ಕಂಥ ನಗರಸಭಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರು ಹಾಗೂ ಎಲ್ಲ ಹಾಗೂ ನನ್ನ ಜೊತೆ ಅಸೆಂಟ್ ಆಗಿರ್ತಕ್ಕಂಥ ಏನಾದರೂ ಸಭ್ಯವರು, ಮಾಧ್ಯಮ ಮಿತ್ರರು, ಇವತ್ತಿನ ಕೇಂದ್ರ ಬಿಂದುಗಳು, ಇವತ್ತಿನ ಅಧ್ಯಕ್ಷತೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ನನಗೆ 2ನೇ ಕಾರ್ಯಕ್ರಮ. ಶಾಸಕರಾಗಿ ಇದು 2ನೇ ಕಾರ್ಯಕ್ರಮ. ಲಾಸ್ಟ್ ಕೂಡ ಬಂದಿದೆ ಇದೆ ಸ್ಟೇಜ್ ಮೇಲೆ. ನಾನು ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ಅಂದರೆ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು. ವರ್ಷ ಪೂರ್ತಿ ನೀವು ನಮಗೆ ಕೊಡ್ತೀರಿ, ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ. ಒಬ್ಬ ಶಾಸಕರಾಗಿರ್ಬೋದು, ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಇವತ್ತು ತಮಗೆ ಒಂದು ವಿಷಯ ಗೊತ್ತಿರಲಿ. ಈಗ ತಾನೇ ನಮ್ಮ ಜಬಿಯವರೆಲ್ಲ ಹೇಳ್ತಾ ಇದ್ರು ವಾಟರ್ ಸಪ್ಲೈದಲ್ಲಿ ಇನ್ನೂ ಪರ್ಮನೆಂಟ್ ಆಗಿ ಇದಿಲ್ಲ ಅಂತ. ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ, ನಗರ ಸ್ವಚ್ಛ ಮಾಡ್ತೀರಿ, ನೀವಿಲ್ಲದೆ ಇದಿಲ್ಲ, ನಾವಿಲ್ಲದೆ ಇಲ್ಲ, ನೀವಿಲ್ಲದೆ ಟೌನ್ ಇಲ್ಲ, ನೀವಿಲ್ಲದೆ ಇದಿಲ್ಲ, ಬರೀ ಬಾಯಿ ಮಾತಲ್ಲಿ ಮೈಕಲ್ಲಿ ಹೇಳ್ಬಿಟ್ಟು ಹೋಗ್ತೀವಿ ನಾವು. ನಿಮ್ಗೆ ಇವೆಲ್ಲ ಕಾಮನ್. ಪೌರ ಕಾರ್ಮಿಕ ಬಂದಾಗ ಪ್ರತಿಯೊಬ್ಬರು ನಾನು ವಿಶ್ ಮಾಡೋದು ಕಾಮನ್. ಅದು ರಿಯಲ್ ಆಗಿ ಸಮಸ್ಯೆಗಳನ್ನು, ಏನೇನು ಸಮಸ್ಯೆ ಇದೆ, ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು. ಇವತ್ತು ಎಲ್ಲ ನಗರಸಭಾ ಸದಸ್ಯರು ಕೂತಿದ್ದೀರಿ. ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು, ನಾನು ಫೈಟ್ ಮಾಡಿದೆ, ನೀವು ಫೈಟ್ ಮಾಡಿದ್ರಿ. ಇಬ್ಬರು ಫೈಟ್ ಮಾಡೋದು, ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಅವತ್ತು ಬಿಡ್ಬೇಕು ಅದನ್ನು. ಅವತ್ತೊಂದು ದಿವಸ ಆ ಸಮಯಕ್ಕೆ ನಾವು ಬಿಡ್ಬೇಕು ಅದನ್ನು. ನಮ್ಮೆಲ್ಲರೂ ಧ್ಯೇಯ ಏನು, ನಮ್ಮೆಲ್ಲರ ಉದ್ದೇಶ ಏನು? ಈ ನಗರ ಕಾಪಾಡ್ತಕ್ಕಂಥ ಆತಕರ್ತವ ಭಗವಂತ ನಮಗೆ ಕೊಟ್ಟವನು. ಇವತ್ತು ಈ ಮುಳಬಾಗಲದವರು ಸುಮಾರು 47,000 ಜನ ಇದ್ದಾರೆ. ಆದ್ರೆ ನಮಗೆ ಯಾಕೆ ಕೊಟ್ಟವ್ರು ಭಗವಂತ? ಅಲ್ಲ, ನಮಗೆ ಯಾಕೆ ಕೊಟ್ಟವ್ರು? ನಮ್ಮಿಂದ ನಿಮ್ಗೆ ಆಗತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ. ನಮ್ಮ ಭಗವಂತ ನಮಗೆ ಕೊಟ್ಟವನು. ಅವತ್ತೊಂದು ದಿವಸ ಮರೆತು ಮಿಕ್ಕಿ ದಿವಸ ನಾವೆಲ್ಲ ಫ್ಯಾಮಿಲಿಯವರು, ನಾವೆಲ್ಲ ಕುಟುಂಬದವರು, ನಾವೆಲ್ಲ ಸೇರಿ ಟೌನ್ನ ಕ್ಲೀನ್ ಮಾಡಬೇಕು. ಟೌನ್ ಅಂದರೆ ಇವತ್ತೇನು ನಗರಸಭಾ ಇವತ್ತು ಅನುಭವಿಸ್ತಿದ್ದಾರೆ, ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತಿರಲಿ, ಟ್ರಾಫಿಕ್ ಸಮಸ್ಯೆ, ಎಲ್ಲನೂ ಗಾಡಿ ಹಾಕೊಂಡು ಹೋಗ್ಬಿಡೋದು, ಎಲ್ಲನೂ ಕಾರ್ ಹಾಕೋದು, ಎಲ್ಲನೂ ಕಸ ಹಾಕೋದು. ನಮ್ಮೆಲ್ಲರ ಕರ್ತವ್ಯ ಏನು? ಇದನ್ನು ಸರಿಪಡಿಸ್ಬೇಕು. ಯಾರಾದರೂ ಹೊಸ ವ್ಯಕ್ತಿ ಮುಳುಬಾಗಲು ಬಂದಾಗ ಇದು ಮುಳುಬಾಗಲ ಬೇರೆ ಅಂತ ಕೇಳಬೇಕು. ನಾವು ಆ ಮಟ್ಟಕ್ಕೆ ಹೋಗ್ಬೇಕು. ನಾನು ನಿಮಗೆ ಒಂದು ಮನವಿ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಭಗವಂತ ಇನ್ನು 12 ತಿಂಗಳು ಅವಕಾಶ ಕೊಟ್ಟವನು. ಎಷ್ಟು ತಿಂಗಳು? 12-13 ತಿಂಗಳು ಅವಕಾಶ ಕೊಟ್ಟವನಿ. ಈ 12-13 ತಿಂಗಳು ನಿಮ್ಮ ಪ್ರತಿಷ್ಠೆಯನ್ನು ಪಕ್ಕಿಟ್ಟು, ನಮ್ಮ ದೇಹಗಳನ್ನು ಪಕ್ಕಿಟ್ಟು ನಾವು ಜನ ಮುಂದೆ ಹೋಗ್ಲಿಲ್ಲ ಅಂತಂದ್ರೆ ನಾಳೆ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಅದು MLA ಆಗಿರ್ಬೋದು, MP ಆಗಿರ್ಬೋದು, ಅದು ಸದಸ್ಯರಾಗಿರ್ಬೋದು. ಇವತ್ತೇನು ನಮ್ಮ ಕೆಲಸ ಮುಗಿದಿದೆ. ನಾವಿನ್ನೂ ಜನ ಮಧ್ಯೆ ಹೋಗ್ಬೇಕು. ಇನ್ನು 1 ವರ್ಷದಲ್ಲಿ ಜನನ ಪ್ರೀತಿ ಗಳಿಸ್ಬೇಕು. ನಾವು ಜನನ ಪ್ರೀತಿ ಗಳಿಸ್ಬೇಕು. ಅದು ಯಾರಂದ್ರೆ ಎಲೆಕ್ಷನ್ ನಿಂತ್ಕೊಳ್ಳೋದು ಮಾತ್ರ. ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರು ಮಾತ್ರ. ಗೊತ್ತಲೇ ನಮ್ಮ ಬೇಡ ಬಿಡು ಅಂತಂದ್ರೆ ಖಂಡಿತವಾಗ್ಲೂ ಅದು ಬೇಡ, ಆಯ್ತಲ್ವಾ? ಯಾರ್ಯಾರು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ನಮ್ಮ ಪೌರಾಯುಕ್ತ ಜನ ಸೇರಿ ನಾವೆಲ್ಲ ಏನು ಮಾಡಬೇಕು, ಅವ್ರನ್ನ ಕಾಪಾಡಬೇಕಾಗುತ್ತೆ. ಇವತ್ತು ನಿಜವಾಗ್ಲೂ ಸಮಸ್ಯೆ, ಮುಳುಬಾಗಲು ಸಮಸ್ಯೆ ಜಾಸ್ತಿ ಇದೆ. ನಮ್ಮನ್ನೊಂದು ಸ್ಟೇಡಿಯಂ ಇಲ್ಲ, ಕಸ ಹಾಕೋಕೊಂಡು ಡಂಪಿಂಗ್ ಮಿಷನ್ ಇಲ್ಲ, ಕಸ ಹಾಕೋಕ್ಕೆ ಒಂದು ಗಾಡಿಗಳು ನಮ್ಮ ಗಾಡಿ ಇಲ್ಲ. ಇವತ್ತು ಟ್ರಾಫಿಕ್ ಸಮಸ್ಯೆ ಆಗಿದೆ. ಈ ಬೀದಿ ವ್ಯಾಪಾರಸ್ಥರೆಲ್ಲ ಒಂದು ಗುರುತಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ, ಹಳೆ ಬಸ್ ಸ್ಟ್ಯಾಂಡ್ ಒಂದು ಕಡೆ ಓಪನ್ ಮಾಡ್ತಾ ಇದ್ವಿ. ಇದನ್ನ ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತದೆ. ನಾನು ಇಡೀ ನಮ್ಮ ಟೀಮು ನಾವು ಬೀದಿಗೆ ಇಳಿದಿದ್ವಿ. ಇವತ್ತು ಪೌರಾಯುಕ್ತರು ಇರ್ಬೋದು, ಇವತ್ತು ಸರ್ಕಾರ ಇನ್ಸ್ಪೆಕ್ಟರ್ ಇರ್ಬೋದು, ಇವತ್ತು ರೆವಿನ್ಯೂ ಇರ್ಬೋದು, ನಾವಿರ್ಬೋದು, TPS ಇರ್ಬೋದು, ಎಲ್ಲ ಒಟ್ಟುಗೂಡಿ ಒಂದು ಕಾರ್ಯಕ್ರಮಕ್ಕೆ ಇಳಿದಿದ್ದೀವಿ. ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್, ನಮಗೆ ಗೊತ್ತಿರಲಿ ಸರ್. 100ಕ್ಕೆ 90 ವೆಹಿಕಲ್ಸ್
ವೆಹಿಕಲ್ಸ್ಗೆ 100ಕ್ಕೆ 90 ವೆಹಿಕಲ್ಸ್ಗೆ ಲೈಸೆನ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. 100ಕ್ಕೆ ನಿಜ ಒಪ್ಕೊಂತೀರಾ? 100ಕ್ಕೆ 90 ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ. ಎಲ್ಲೋ ಬರ್ತವೆ, ಎಲ್ಲೋ ಹೋಗ್ತವೆ. ದಿನಕ್ಕೆ ವಾರಕ್ಕೊಂದು ಗಾಡಿ ಕಳ್ತನ ಆಗ್ತಾ ಇದೀವಿ ಇನ್ನು ಟೌನಲ್ಲಿ. ನಿಲ್ಸಿ ಗಾಡಿ ಎತ್ಕೊಂಡು ಬಿಡ್ತವೆ. ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ, ಎಲ್ಲರೂ ನಮ್ಮ ಮನೆಗೆ ಮೀಟಿಂಗ್ ಕರೆದಿದೆ, ಅಲ್ಲಿ ಗಾಡಿ ಎತ್ಕೊಂಡು ಹೋಗ್ತಾವೆ. MLA ಮನೆ ಮುಂದೆ ಗಾಡಿ ಎತ್ಕೊಂಡು ಹೋಗ್ತಾವೆ. ಸೊ ಅವತ್ತಾಗ್ತಾಯಿತ್ತು ನಿಜವಾದ ಸಮಸ್ಯೆ ಬುಡಭಾಗದಲ್ಲಿ ಏನಿದೆ ಅಂತದ್ದು. ಇದನ್ನು ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಜನಪ್ರತಿನಿಧಿಗಳಾಗಿ ವೇಸ್ಟ್ ಆಗ್ತೀವಿ ನಾವು. ಇವತ್ತು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಧ್ಯಕ್ಷ ಶಾಲಾ ಬೇಗಂ ಅವರು, ಹೌದಾ ಮೇಡಮ್? ನಮ್ಮ ಹೆಸರು ಸಬಲಾ ಬೇಗಂ ಅವರು. ನಾನು ಇವ್ರು ಪ್ರೌಢಾಗಿ ಹೇಳ್ತೀನಿ, ಇವ್ರನ್ನ ಕೆಲಸಕ್ಕೆ ನಂದು ಒಂದು ಕೈವಾಡ ಇದೆ. ಯಾರು ಗೊತ್ತೋ ಯಾರು ಗೊತ್ತಿಲ್ಲ, ಇವತ್ತು ಹೇಳ್ತೀನಿ ಸತ್ಯ. ಇವ್ರನ್ನ ಕೆಲಸಕ್ಕೆ ಮಹತ್ವ ಪಾತ್ರ ನಂದು ಇದೆ. ಜಮಿ ಗೊತ್ತಿದೆಯಲ್ಲ? ಗೊತ್ತಿದೆ. ಇವ್ರಿಗೆಲ್ಲ ಬೇಕಂತ ಆಡೋಗ್ತದೆ. ನಾನು ದೇವ್ರ ಮನೆ ನನ್ನನ್ನು ಕರ್ಕೊಂಡ್ಬಂದು ಮುಳುಬಾದ್ರೆ ಯಾರು ಕೈ ಬಿಟ್ಟು ಹೋದ್ರೋ ಅವ್ರನ್ನ ಸೋತ್ಬೇಕಂತ ಆಟಪಟ್ಟೆ ನಾನು. ಇವ್ರ ಮೇಲೆ ನಾನು ಕ್ಯಾಂಡಿಡೇಟ್ ಹಾಕಿಲ್ಲ, ಇವರೇ ಗೆಲ್ಲಬೇಕು ಅಂತ ಇನಾಮಸ್ ಕ್ಯಾಂಡಿಡೇಟ್ ಮಾಡಿದ್ವಿ ನಾವು. ಕೋಲ್ತಾರೆ ಏನು? ನಾನು ಕ್ಯಾಂಡಿಡೇಟ್ ಹಾಕಿಲ್ಲ, ಇವ್ರು ಗೆಲ್ಬೇಕಂತ ಕ್ಯಾಂಡಿಡೇಟ್ ಹಾಕಿಲ್ಲ. ಈಗ ಎಲ್ಲ ಒಂದು ಕಡೆ ನನಗೆ ಹೋಗ್ಬೋದು ನಮ್ಮ ಅಧ್ಯಕ್ಷರು ಅಂತ. ಇನ್ನು ಅದೇ ರೀತಿ ಉಪಾಧ್ಯಕ್ಷ ಬಗ್ಗೆ ಹೇಳಂಗಿಲ್ಲ ನಾನು, ಹೌದಾನೆ? ಅದು ಎಲ್ಲೇ ಇರ್ಬೋದು, ಅಧಿಕಾರದ ಇರ್ಬೋದು. ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ಮ ಧರ್ಮ. ವೇರ್ ಆರ್ ಒಂದು ಫ್ಯಾಮಿಲಿ, ನಾವೆಲ್ಲ ಒಂದು ಫ್ಯಾಮಿಲಿ. ಆ ಎಲೆಕ್ಷನ್ ಬಂದ ಕಾಂಗ್ರೆಸ್, JDS, BJP ಅದು ವಗೇರ. ಬಟ್ ನಾವು ಇವತ್ತೊಂದು ದಿವಸ ನಿಮಗೆ ಗೊತ್ತಿರಲಿ, ಕೀಳರಿಮೆ ಕೆಲವರು ಹೇಳ್ತಾರೆ ಮರ್ಯಾದೆ ಅನ್ನೋದು ಕೇಳಿ ಪಡ್ತಕ್ಕಂಥ ಮರ್ಯಾದೆ ಅಲ್ಲ. ನಾವು ನಕ್ ಮರ್ಯಾದೆ ಕೇಳಿ ಯಾರು ಮರ್ಯಾದೆ ತಗೊಳ್ಳಲ್ಲ. ನಮ್ಮ ನಡತೆ ತಕ್ಕಂಗೆ, ನಮ್ಮ ವ್ಯಕ್ತಿತ್ವ ತಕ್ಕಂಗೆ, ನಾವು ಮಾಡ್ತಾ ಕೆಲಸ ತಕ್ಕಂಗೆ ನಮ್ಮ ಮರ್ಯಾದೆ ಸಿಗ್ಬೇಕು. ಹೌದಲ್ಲ? ಇನ್ನು ಹಣೆ ಬರ ನಾನು ಹೇಳ್ತೀನಿ, ಯಾರ ಹಣೆ ಬರದೆ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನಾನು 2018 ಬಂದೆ, ನೀವು ಯಾರು ಗೊತ್ತಿಲ್ಲ, ಸೋತೆ. 5 ವರ್ಷ ವನವಾಸ ಪಟ್ಟೆ, ಹೆಂಡತಿ ಮಕ್ಕಳು ಬಿಟ್ಟೆ, ಇಲ್ಲೇ ಇದ್ದೆ. ತಾವೆಲ್ಲ ನನಗೆ ಭಿಕ್ಷೆ ಹಾಕಿದ್ರಿ, ಗೆಲ್ಸ್ಕೊಟ್ರಿ. ಯಾರ ಹಣೆ ಬರೋಣ ಯಾರು ತಗೊಳ್ಳಕ್ಕೆ ಆಗಲ್ಲ. ಬಹುಶಃ ನಾನು ಇಲ್ಲಿ ಬಂದಿದ್ದೀನಿ, ಯಾರೋ ಬರ್ಬೋದು, ನನ್ನ ಚೈನ್ ತಗೊಬೋದು, ನನ್ನ ಕಾರ್ ತಗೊಬೋದು, ಹೊಡಿಬೋದು, ದುಡ್ಡು ತಗೊಬೋದು. ಹಣೆ ಬರೋಣ ಯಾರು ತಗೊಳ್ಳಕ್ಕೆ ಆಗಲ್ಲ. ಸೊ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ, ಕೀಳರಿಮೆ. ನಾವು ಪೌರಕಾರ್ಮಿಕರು, ನಾವು ಪೌರಾಯುಕ್ತರು, ನಾವು ಕಡಿಮೆಯವರು ಅಲ್ಲ. ದೊಡ್ಡ ಜಾತಿಗೆ ಒಂದು ಮರ್ಯಾದೆ, ಚಿಕ್ಕ ಜಾತಿಗೆ ಒಂದು ಮರ್ಯಾದೆ ಇಲ್ಲ. ಮರ್ಯಾದೆನೆ ಇಲ್ಲ. ಇವರು ದೊಡ್ಡ ಜಾತಿಯವರು, ಇವ್ರು ಏನಾದರೂ ಮಾತಾಡ್ಬೋದು. ಅಲ್ಲ, ದೊಡ್ಡ ಜಾತಿಗೆ ಒಂದು ಮರ್ಯಾದೆ ಇಲ್ಲ, ಚಿಕ್ಕ ಜಾತಿಗೆ ಒಂದು ಮರ್ಯಾದೆ ಇಲ್ಲ. ಮರ್ಯಾದೆ ವ್ಯಕ್ತಿಗೆ ಒಂದೇ ಮರ್ಯಾದೆ. ಅದು ನೀವಾಗಿರ್ಬೋದು, ಅದು ನಾವಾಗಿರ್ಬೋದು. ಈ ವಿಷಯಕ್ಕೆ ಬಂದಾಗ ಒಬ್ಬ ಪೌರಪಾಲಕರ ಮಗ ಮಾಯಕೊಂಡದ, ಒಬ್ಬ ಪೌರಕಾರ್ಮಿಕ ಮಗ ಮಾಯಕೊಂಡದ MLA ಇವತ್ತು ಅವ್ರ ಅಪ್ಪ ಅಮ್ಮ ಇವತ್ತು ಪೌರಕಾರ್ಮಿಕರಿದ್ದಾರೆ.